ಸಂಸದ ರಾಜಶೇಖರ ಹಿಟ್ನಾಳ್ ಔತಣಕೂಟ ಆಯೋಜನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆ ಔತಣಕೂಟ ಏರ್ಪಡಿಸಿದ್ದು ಸಚಿವರು, ಶಾಸಕರು, ಸಂಸದರು ಭಾಗಿಯಾಗಲಿದ್ದಾರೆ. ಔತಣಕೂಟದಲ್ಲಿ ಸಿಎಂ ಬದಲಾವಣೆ, ಸಚಿವ ಸ್ಥಾನ ಬದಲಾವಣೆ ಸೇರಿ ಹಲವು ವಿಷಯಗಳ ಚರ್ಚೆಯಾಗುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸಿದೆ. ಹೆಚ್ಚುವರಿ ₹50 ನೀಡಲು ಸಕ್ಕರೆ ಕಾರ್ಖಾನೆ ಮಾಲೀಕರು ಹಿಂದೇಟು ವಿಚಾರವಾಗಿ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೆ ಸರ್ಕಾರ ಸಹಾಯ ಮಾಡಿದೆ, ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಲ್ಲ, ಕೆಲವರು ಲಾಸ್ ಆಗ್ತಿದೆ, ಕೊಡಲ್ಲ ಅಂದಿದ್ದಾರೆ. ಸರ್ಕಾರ ನಿರ್ಧಾರ ಮಾಡಾಗಿದೆ, ಎಲ್ಲ ಕಾರ್ಖಾನೆ ಮಾಲೀಕರು ಹೆಚ್ಚುವರಿ ಹಣ ನೀಡಲೇಬೇಕು. ಕಾರ್ಖಾನೆ ಮಾಲೀಕರ ಬೇಡಿಕೆಗಳ ಬಗ್ಗೆ ಸಿಎಂ ಏನು ತೀರ್ಮಾನ ತೆಗೆದುಕೊಳ್ತಾರೆ ನೋಡೋಣ ಅಂತ ಹೇಳಿದ್ದಾರೆ. ಏನು ವಿರೋಧ ಮಾಡಿಲ್ಲ, ಎಲ್ಲ ಜನ ಮಾಡಿದ್ದಾರೆ. ವಿರೋಧ ಅಂದರೆ ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ಮ ಕಡೆ ಫೈನಾನ್ಷಿಯಲಿ ಕೆಪಾಸಿಟಿ ಇಲ್ಲ, ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಕ್ಷಣ ಕೊಡೋದು ಅವಶ್ಯಕತೆ ಇಲ್ಲ, ಆಮ್ಯಾಗ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಸೇರಿಸಿ ಅವ್ರದ್ದು ಯಾವಾಗ 50 ಬರ್ತದೆ ಆವಾಗ ಸೇರಿಸಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅದಿನ್ನೂ ಟೈಮ್ ಇದೆ, ಅದಕ್ಕೆ ಹೇಳಿದ್ವಿ. ತಕ್ಷಣ ಕೊಡೋದೇನು ಅವಶ್ಯಕತೆ ಇಲ್ಲ, ಅವರು ಮನ ಒಲಿಸ್ತೀವಿ. ಭಾಳ ಜನ ಇನ್ನು ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ ಎಂಬ ಡಿಕೆಶಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರಲ್ಲ, ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ಸುರೇಶ್ ಕೂಡ ಕ್ರಾಂತಿ ಇಲ್ಲ ಅಂತಿದ್ದಾರೆ. ಎಲ್ಲರೂ ಇಲ್ಲ ಅಂದ ಮೇಲೆ ಇನ್ನೇನಿದೆ, ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಯಾವ ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿದರು. ನಾವು ಹೇಳಿದ್ರಲ್ಲ, ನಾವು ಹೇಳಿದ್ವಿ ಅದನ್ನ, ಕ್ರಾಂತಿನೂ ಇಲ್ಲ, ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಯಾರು ಹೇಳಿದ್ದಾರೆ ನಿಮ್ಮ ಮುಂದೆ, ಎಲ್ಲರೂ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅಂತ ಯಾರು ಹೇಳೇ ಇಲ್ಲ, ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ಹೇಳಿದಾರಲ್ಲ, ಅವ್ರು ಹೇಳಿದ್ದಾರೆ, ಸುರೇಶ್ ಅವರು ಹೇಳಿದ್ದಾರೆ, ಬೇರೆ ಬೇರೆ ಮಂತ್ರಿಗಳು ಹೇಳಿದ್ದಾರೆ, ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸುಮಾರು ನೀವು ಯಾರು ಕೇಳಿದ್ರೆ ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಇಳಿಸಿದ್ರೆ ಕಾಂಗ್ರೆಸ್ ಕತೆ ಕ್ಲೋಸ್ ಆಗುತ್ತೆ ಅಂತ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಭವಿಷ್ಯ ನುಡಿದಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಸಿಎಂ ಅವರು ಕುರುಬ ಸಮಾಜಕ್ಕೆ ಮಾತ್ರ ನಾಯಕರಲ್ಲ, ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗದ ನಾಯಕರು. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಬಾರದು ಅಂದ್ರು. ವರ್ತೂರು ಪ್ರಕಾಶ್ ಹೇಳಿದಂತೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ, 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ 2ನೇ ಬಾರಿಗೆ ಸಿಎಂ ಆಗಬೇಕು ಅಂದ್ರೆ ತಮಾಷೆ ಮಾತಲ್ಲ. ಬಿಜೆಪಿ ಪಕ್ಷದಂತೆ ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ದುಡ್ಡು ಕಾಸು ಇಲ್ಲದೆ ಸಿಎಂ ಆಗಿದ್ದು ಸಿದ್ದರಾಮಯ್ಯ ಮಾತ್ರ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಕಾಂಟ್ರಾಕ್ಟ್ ಆಗಿದೆ, 20 ತಿಂಗಳು ಅಧಿಕಾರ ಹಂಚಿಕೆಗೆ ತೀರ್ಮಾನ ಆಗಿದೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಸಿಎಂ ಡಿಸಿಎಂ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಎನ್ನುವುದು ನನಗೆ ಇರುವಂತಹ ಮಾಹಿತಿ. ಅದು ಸರಿ ಇರಬಹುದು, ಇಲ್ಲದೇ ಇರಬಹುದು. ಸರಿ ಇದ್ರೆ ಜೆಂಟಲ್ ಮ್ಯಾನ್ ತರ ವರ್ತಿಸಬೇಕು ಅಂದ್ರು. ಪಕ್ಷದ ವಿಷಯ ನನಗೆ ಬೇಕಾಗಿಲ್ಲ, ಆದರೆ ನಾನು ಮೊನ್ನೆನೇ ಹೇಳಿದ್ದೀನಿ, ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ನಾವು ಟರ್ಮ್ಸ್ ಮಾತಾಡ್ತೀವಿ. ಒಂದೊಂದ್ಸಲಿ 2-3 ಆಕಾಂಕ್ಷಿಗಳಿದ್ದಾಗ, ನೋಡಪ್ಪ ನೀವು 20 ತಿಂಗಳು ಮಾಡಿ. ಅವರು ಪಾಪ ಗ್ರಾಮದಲ್ಲಿ ವಾಸ ಮಾಡುವಂಥ ಅಧ್ಯಕ್ಷರು 20 ತಿಂಗಳಾದಮೇಲೆ ಬಂದು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಜೆಂಟಲ್ಮ್ಯಾನ್ ಅಗ್ರಿಮೆಂಟ್. ಇವರಿಬ್ಬರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಅಂತ ನನಗಿರುವಂಥ ಮಾಹಿತಿ. ಅದು ಸರಿ ಇರ್ಬೋದು, ಸರಿ ಇಲ್ಲದೆ ಇರ್ಬೋದು. ಸರಿ ಇದ್ದರೆ ಜೆಂಟಲ್ಮ್ಯಾನ್ ಆಗಿ ಬಿಹೇವ್ ಮಾಡಬೇಕಾಗ್ತದೆ. ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆಶಿ ಆಪ್ತನಿಂದ ಹೋಮ ಹವನ ಮಾಡಿಸಲಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬಳ್ಳಾರಿಯ ಅಮೃತೇಶ್ವರ ದೇಗುಲದಲ್ಲಿ ಯಾಗ ಮಾಡಿಸಲಾಗಿದೆ. 5 ಹೋಮಕುಂಡ ರಚನೆ ಮಾಡಿ 2 ದಿನಗಳ ಕಾಲ ರಾಜಶ್ಯಾಮಲ ಯಾಗ, ಚಂಡಿಕಾ ಯಾಗ, ರುದ್ರಯಾಗ, ಸುದರ್ಶನ ಯಾಗ ಮಾಡಿಸಲಾಗಿದೆ. ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಬಂದಿರುವ ಬಾಲಾಜಿ ಕ್ಯಾಂಪ್ನ 25 ಅರ್ಚಕರಿಂದ ಯಾಗ ನಡೀತಾ ಇದೆ. ಮೆಕ್ಕೆಜೋಳ ಬೆಳೆದಂತಹ ರೈತರು ಸಂಕಷ್ಟದಲ್ಲಿದ್ದಾರೆ. ಕ್ವಿಂಟಾಲ್ಗೆ ₹2,400 ಅಂತೆ ಸರ್ಕಾರ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಸರ್ಕಾರ ದಳ್ಳಾಳಿಗಳ ಜೊತೆ ಶಾಮೀಲಾಗಿದೆ, ಕೂಡಲೇ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಸರ್ಕಾರ ತೆಗೆಯಬೇಕು ಅಂತ ಆಗ್ರಹಿಸಿದರು. ಬೆಳಗಾವಿ ಬಳಿಕ ಕಬ್ಬಿನ ದರ ಏರಿಕೆಗೆ ಆಗ್ರಹಿಸಿ ಮಂಡ್ಯದ ಮದ್ದೂರಲ್ಲಿ ರೈತರು ಪ್ರತಿಭಟಿಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ತಡೆದ ರೈತ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಘೋಷಣೆ ಕೂಗಿದ್ರು. ಏಕರೂಪದ ಹಣ ನೀಡಲು ಕಾನೂನು ರೂಪಿಸುವಂತೆ ಒತ್ತಾಯಿಸಿದ್ರು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ.
ದಾವಣಗೆರೆಯ ವಡೇರಹಳ್ಳಿ ಕಳವೂರು ಗ್ರಾಮದಲ್ಲಿ 40 ವರ್ಷಗಳಿಂದ ಸಾರಿಗೆ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ರು. ಗ್ರಾಮಸ್ಥರ ನಿರಂತರ ಹೋರಾಟಕ್ಕೆ ಕೊನೆಗೂ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇವತ್ತು ಶಾಲಾ ಮಕ್ಕಳನ್ನ ಕೂರಿಸಿಕೊಂಡು ಮಾಯಕೊಂಡ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಬಸ್ ಚಲಾಯಿಸಿದ್ರು. ಇನ್ನು ಬಸ್ ವ್ಯವಸ್ಥೆ ಕಲ್ಪಿಸಿದ್ದಕ್ಕೆ ಗ್ರಾಮಸ್ಥರು ಶಾಸಕರಿಗೆ ಅಭಿನಂದನೆ ತಿಳಿಸಿದ್ರು. ಕಬ್ಬು ದರ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನ ದೂರುವುದೇ ಕಾಂಗ್ರೆಸ್ ಕೆಲಸ ಅಂತ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು. ಧಾರವಾಡದಲ್ಲಿ ಮಾತನಾಡಿದ ಅವರು, ರೈತರು 9 ದಿನದಿಂದ ಪ್ರತಿಭಟನೆಗೆ ಕೂತಿದ್ರು, ಯಾರೂ ಹೋಗಲಿಲ್ಲ. ದ್ವೇಷ ಮಾಡಲಿಕ್ಕೆ ಜನ ನಿಮಗೆ ಅಧಿಕಾರ ಕೊಟ್ಟಿಲ್ಲ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ನೀತಿ ಅಂತಾರೆ. ರಾಹುಲ್ ಸಹವಾಸದಿಂದ ನೀವು ಹೀಗಾಗಿದ್ದೀರಾ ಅಂತ ಸಿಎಂ ಡಿಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ಅವರನ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೊಂಡಾಡಿದ್ದಾರೆ. ಕನಕದಾಸ ಜಯಂತಿಯಲ್ಲಿ ಸಿಎಂರನ್ನ ಹಾಡಿ ಹೊಗಳಿದಂತಹ ಶಾಸಕ ಹಿಟ್ನಾಳ್ ಸಿಎಂರನ್ನ ಆಧುನಿಕ ಕನಕದಾಸ, ಆಧುನಿಕ ಬಸವಣ್ಣ ಅಂತ ಕರೆದಿದ್ದಾರೆ. ಬಸವಣ್ಣನವರು, ಕನಕದಾಸರು, ಅಂಬೇಡ್ಕರ್ ಅವರು ಸಮ ಸಮಾಜಕ್ಕೆ ದಾರಿ ದೀಪವಾಗಿದ್ದಾರೆ. ಅವರ ಹಾದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನಡೀತಾ ಇದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿಯಲ್ಲಿ ಎಷ್ಟೇ ವಿರೋಧ ಮಾಡಿದ್ರೂ ಸಮೀಕ್ಷೆ ಮಾಡಿಸಿದಂತಹ ಕೀರ್ತಿ ಸಿಎಂಗೆ ಸಲ್ಲುತ್ತೆ. 2.5 ವರ್ಷಗಳ ಕಾಲ ಎಲ್ಲಾ ವರ್ಗದ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಸಿಎಂ ಸಮಾಜದಲ್ಲಿ ಸಮಾನತೆ ದೃಷ್ಟಿಕೋನವನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಹಾಡಿ ಹೊಗಳಿದ್ದಾರೆ. ಬೀದರ್ನಲ್ಲಿ ನಡೆದ ಕನಕದಾಸ ಜಯಂತಿಯಲ್ಲಿ ಗದ್ದಲ ಉಂಟಾಗಿತ್ತು. ನಗರದ ಲಿಂಗೈಕ್ಯ ಚೆನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಯಂತಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಅವ್ಯವಸ್ಥೆ ಕುರಿತು ಕುರುಬ ಸಮುದಾಯದ ಮುಖಂಡರ ಅಸಮಾಧಾನ ವ್ಯಕ್ತವಾಯಿತು. ಜಿಲ್ಲಾಡಳಿತದ ವಿರುದ್ಧ ಕುರುಬ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರತಿ ವರ್ಷ ಕನಕದಾಸರ ಜಯಂತಿಯನ್ನ ಹೀಗೆ ಮಾಡುತ್ತಿದ್ದಾರೆ ಅಂತ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿತು. ಅಶ್ವಸೂರ್ಯ ಲೆಗೆಸಿ ಪ್ರೀಮಿಯಂ ಫ್ಲಾಟ್ ಖರೀದಿಗೆ ಚಾಲನೆ ನೀಡಲಾಗಿದೆ. ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಅಶ್ವಸೂರ್ಯ ಲೆಗೆಸಿ ಫ್ಲಾಟ್ಗಳಲ್ಲಿ ನಿರ್ಮಾಣವಾಗಿದ್ದು 16 ಎಕರೆ ವಿಸ್ತೀರ್ಣದಲ್ಲಿ 245 ಫ್ಲಾಟ್ಗಳ ವಿಂಗಡಣೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ನಟಿ ಅಮೂಲ್ಯ ಹಾಗೂ ನಟ ಲೂಸ್ ಮಾದ ಯೋಗಿ ಚಾಲನೆ ಕೊಟ್ಟರು. ನಿರ್ದೇಶಕರಾದ ರಂಜಿತ್ ಕುಮಾರ್ ಮತ್ತು ಜಿ ಗೀತಾಂಜಲಿ ಸಾಥ್ ಕೊಟ್ಟರು. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅಶ್ವಸೂರ್ಯ ಲೆಗೆಸಿ 7 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದೆ. ಈ ಫ್ಲಾಟ್ಗಳಿಂದ ಏರ್ಪೋರ್ಟ್ಗೆ ಕೇವಲ 50 ನಿಮಿಷದಲ್ಲಿ ತಲುಪಬಹುದಾಗಿದ್ದು, ಸೈಟ್ ಕೊಳ್ಳಲು ಜನ ಮುಗಿಬಿದ್ದಿದ್ದಾರೆ. ತಗೊಬೇಕಂದ್ರೆ ನಾನು 1000 ಸತಿ ಯೋಚನೆ ಮಾಡ್ತೀನಿ. ಬಟ್ ವೆರಸ್ ಅವ್ರ ಜೊತೆ ಅಸೋಸಿಯೇಟ್ ಆದಾಗಿಂದ ಎಲ್ಲೋ ಒಂದು ಕಾನ್ಫಿಡೆನ್ಸ್, ಅವ್ರು ಈ ಫೀಲ್ಡಲ್ಲಿ ಇದ್ದಾರೆ, ಏನೇ ಹೇಳಿದ್ರು ಮಾಡಿಕೊಡ್ತಾರೆ. ಆ್ಯಂಡ್ ಇದುವರೆಗೂ ಈಗ ನನ್ನ ಬ್ರದರು ಆ್ಯಕ್ಚುಲಿ ಹೇಳ್ತಾ ಇದ್ರು, ಅವರು ವೆರಿ ಟ್ರಸ್ಟೆಡ್ ಇದ್ದಾರೆ. ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಸಮಥಿಂಗ್. ಸೊ ಆ ಥರ ನನಗೆ ಅವ್ರು ಆ್ಯಸ್ ಎ ಪರ್ಸನ್ ಮೀಟ್ ಆದಾಗಲೂ ನನಗೆ ಅದೊಂದು ಗಟ್ ಫೀಲಿಂಗ್ ಬರುತ್ತೆ. ಫಸ್ಟ್ ಟೈಮ್ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದೇ ಇವರ ಜಾಗದಲ್ಲಿ. ಯಾಕಂದರೆ ತುಂಬ ನಂಬಿಕೆ ಇಟ್ಟು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇವ್ರು ಮಾಡಿರೋಂಥ ಮುಂಚೆ ಇರೋ ಪ್ರಾಜೆಕ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ತುಂಬ ಬೇಗ ಜಾಗದ ಒಂದು ವ್ಯಾಲ್ಯೂ ಕೂಡ ಅಪ್ರಿಷಿಯೇಷನ್ ತುಂಬಾ ಬೇಗ ಸಿಗ್ತಾ ಇದೆ. ಅಶ್ವಸೂರ್ಯ ರಿಯಲಿಟೀಸ್ ಅವರು ಮಾಡೋವಂಥ ಪ್ರಾಜೆಕ್ಟ್ಗಳು ಎಲ್ಲದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಇಷ್ಟ. ನೆಲಮಂಗಲ ಹಾಗೂ ದೊಡ್ಡಬಳ್ಳಾಪುರ ಹೈವೇನಲ್ಲಿ ಅಶ್ವಸೂರ್ಯ ಲೆಗಸಿ ಅನ್ನೋ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದೀವಿ. ನಾವು ಇವಾಗ 245 BMRD ಅಪ್ರೂವ್ಡ್ ಪ್ಲಾಟ್ಸ್ನ ಮಾಡಿದ್ದೀವಿ. ಇಟ್ಸ್ ಡನ್ ಇನ್ 16 acres ಪ್ರಾಜೆಕ್ಟ್. ಇದು ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್ ಆಗಿದೆ. ಸೊ ಆನ್ ದಿ ನ್ಯಾಷನಲ್ ಹೈವೇ ಇದೆ ಆ್ಯಂಡ್ ವೆರಿ ಗುಡ್ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಸಿಮೆಂಟ್ ರೋಡ್ ಆಗಿರುತ್ತೆ, ವಾಟರ್ ಕನೆಕ್ಷನ್, ಡ್ರೈನೇಜ್ ಕನೆಕ್ಷನ್, ಸ್ಯಾನಿಟ್ರಿ ಎಲ್ಲನೂ ಕಂಪ್ಲೀಟ್ ಮಾಡಿಕೊಡ್ತೀವಿ. ದಿಸ್ ಪ್ರಾಜೆಕ್ಟ್ ಕನ್ಸಿಸ್ಟ್ ಆಫ್ ಪ್ಲೇ ಗ್ರೌಂಡ್ ಇರುತ್ತೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರುತ್ತೆ. ಸೊ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಜೊತೆಗೆ ಒಳ್ಳೆ ಡೆವಲಪ್ಮೆಂಟ್ನ ನಾವು ಕಸ್ಟಮರ್ಸ್ಗೆ ಈ ಸತಿ ಮಾಡಬೇಕು ಅಂತ ನಾವು ತುಂಬ ಮನಸ್ಸಿಂದ ಅಂದ್ಕೊಂಡು ಕಷ್ಟಪಟ್ಟು ಮಾಡ್ತಿದ್ದೀವಿ. ಆ್ಯಂಡ್ ಲೊಕೇಶನ್ ಬಗ್ಗೆ ಹೇಳೋಕ್ಕೆ ಹೋದರೆ ದಿಸ್ ಇಸ್ ಇನ್ ಬಿಟ್ವೀನ್ ನೆಲಮಂಗಲ ಟು ದೊಡ್ಡಬಳ್ಳಾಪುರ ಹೈವೇನಲ್ಲಿದೆ, ನಿಯರ್ ರೈಲ್ವೆ ಗುಳ್ಳಳ್ಳಿ ಹತ್ರ ಇದೆ, ಸ್ಟ್ರಾಟಜಿಕಲಿ ಲೊಕೇಟೆಡ್ ಆಗಿದೆ. ಕಾಂತಾರ ಚಾಪ್ಟರ್ 1 ಸಕ್ಸಸ್ನಲ್ಲಿರುವಂತಹ ನಟಿ ರುಕ್ಮಿಣಿ ವಸಂತಾಗೆ ಕಳ್ಳರ ಕಾಟ ಶುರುವಾಗಿದೆ. ಸೈಬರ್ ಕಳ್ಳರ ಕಾಟಕ್ಕೆ ಬೇಸತ್ತು ಇನ್ಸ್ಟಾಗ್ರಾಂನಲ್ಲಿ ನಟಿ ರುಕ್ಮಿಣಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ತಮ್ಮ ಹೆಸರಿನಲ್ಲಿ ಬೇರೆಯವರಿಗೆ ಸೈಬರ್ ಖದೀಮರು ಕರೆ ಮಾಡಿ ಮೆಸೇಜ್ ಮಾಡ್ತಿದ್ದಾರೆ. ಹೀಗಾಗಿ ಯಾರು ಕೂಡ ಕರೆ ಮತ್ತು ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ.
ಕೈದಿಯೊಬ್ಬನಿಗೆ ಸಿಹಿ ನೀಡುವ ನೆಪದಲ್ಲಿ ಗಾಂಜಾ ತರುವ ಯತ್ನ ಮಾಡಿದ ಯುವಕನ ಕೃತ್ಯ ಬಹಿರಂಗಗೊಂಡಿದೆ. ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ತಪಾಸಣೆ ವೇಳೆ ಈ ಘಟನೆ ಬೆಳಕಿಗೆ ಬಂದಿದೆ. ಸೈಯದ್ ವಾಸಿಂ ಬಂಧಿತ ಬೇಕರಿಯಿಂದ ತಂದಿದ್ದ ಸ್ವೀಟ್ ಬಾಕ್ಸ್ನಲ್ಲಿ ಗಾಂಜಾ ಅಡಗಿಸಿಕೊಂಡು ಖೈದಿ ಮೆಹಬೂಬ್ ಖಾನ್ಗೆ ತಲುಪಿಸಲು ಬಂದಿದ್ದ. ಈ ವೇಳೆ ಜೈಲು ಪ್ರವೇಶ ದ್ವಾರದಲ್ಲಿ ನಿಯೋಜಿತರಾಗಿದ್ದ ಕೆಎಸ್ಐಎಸ್ಎಫ್ ಭದ್ರತಾ ಸಿಬ್ಬಂದಿ ತಪಾಸಣೆ ವೇಳೆ ಬಾಕ್ಸ್ನಲ್ಲಿ ಗಾಂಜಾ ಪತ್ತೆಯಾಗಿದೆ. ತಕ್ಷಣವೇ ವಾಸಿಂನನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ಜೈಲು ಮುಖ್ಯ ಅಧೀಕ್ಷಕಿ ಪ್ರೀತಿ ದೂರು ಕೊಟ್ಟಿದ್ದು ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇದೆ. ಹಾವೇರಿಯ ಕಾಗಿನೆಲೆ ಕನಕ ಗುರುಪೀಠದಲ್ಲಿ ಜಿಲ್ಲಾಡಳಿತ ಮತ್ತು ಮಹಾ ಸಂಸ್ಥಾನ ಕನಕ ಗುರುಪೀಠದ ವತಿಯಿಂದ ಕನಕ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೀಠಾಧ್ಯಕ್ಷರಾದ ನಿರಂಜನಾನಂದಪುರಿ ಸ್ವಾಮೀಜಿ ಭಾಗಿಯಾಗಿದ್ದರು. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ 2ನೇ ಬಾರಿ ಜೈಲು ಪಾಲಾಗಿರುವ ದರ್ಶನ್ ಇದೀಗ ಶಕ್ತಿ ದೇವಿಯ ಮೊರೆ ಹೋಗಿದ್ದಾರೆ. ಇಷ್ಟು ದಿನ ಬೆನ್ನು ನೋವು, ಕನಿಷ್ಠ ಸೌಲಭ್ಯಗಳು ಇಲ್ಲದೆ ಪರದಾಡ್ತಿದ್ರು. ಕೋರ್ಟ್ ಮೂಲಕವೂ ಸಾಕಷ್ಟು ಕಸರತ್ತು ನಡೆಸಿದ್ರು. ಆದರೆ ಹಾಸಿಗೆ ದಿಂಬಿಗೆ ಕೋರ್ಟ್ ನಿರಾಕರಣೆ ಮಾಡ್ತಾ ಇದ್ದಂಗೆ ಕ್ವಾರಂಟೈನ್ ಸೆಲ್ನ ವಾತಾವರಣಕ್ಕೆ ಹೊಂದಿಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುತ್ತಾ ಚಾಮುಂಡಿ ದೇವತೆಯ ಆರಾಧನೆ ಮಾಡ್ತಾ ಇದ್ದಾರಂತೆ. ಇನ್ನು ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡ ಸಲ್ಲಿಸಿದ ಜಾಮೀನು ರದ್ದತಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ವಜಾಗೊಳಿಸಿದೆ. ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಬಳಿಕವೇ ಆದೇಶ ನೀಡಿದ್ದೇವೆ. ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಆದೇಶ ಮಾಡುವ ಅಗತ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಬೇಲೂರು ಮತ್ತು ಬಿಕ್ಕೋಡು ಮುಖ್ಯ ರಸ್ತೆಯಲ್ಲಿ ಗಜಗಾಂಭೀರ್ಯದಿಂದ ನಡೆದು ಹೋಗ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಂಸತ್ ಚಳಿಗಾಲದ ಅಧಿವೇಶನದ ದಿನಾಂಕ ಘೋಷಣೆಯಾಗಿದೆ. ಡಿಸೆಂಬರ್ 1ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾವನೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮೋದಿಸಿದ್ದಾರೆ. ಈ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ.